ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. 2026ನೇ ಸಾಲಿನಲ್ಲಿ ನೀವು ಸೈನ್ಸ್ ಕಂಪ್ಲೀಟ್ ಮಾಡಿದರೆ, ನಿಮ್ಮಲ್ಲಿ ಇಂಟ್ರೆಸ್ಟ್ ಇದ್ದು ನಾನು ಫಾರ್ಮಸಿ ಕೋರ್ಸ್ ಮಾಡಬೇಕಾಗಿತ್ತು, ಆದರೆ ಅತಿ ಶಾರ್ಟ್ ಟರ್ಮಲ್ಲಿ ಫಾರ್ಮಸಿ ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಂಡು ಸ್ವಂತ ಫಾರ್ಮಸಿ ಓಪನ್ ಮಾಡಿಕೊಳ್ಳಿಕ್ಕೆ ಅಥವಾ ಗೋರ್ಮೆಂಟ್ ಅಂಡರಲ್ಲಿ NHM ಅಡಿಯಲ್ಲಿ ಅಥವಾ ಗೋರ್ಮೆಂಟ್ ಗುತ್ತಿಗೆದಾರರ ಮೇಲೆ ಅಥವಾ ನಿಮ್ಮ ಲಕ್ ಬೈ ಚಾನ್ಸ್ ಇದ್ದು ಗೋರ್ಮೆಂಟಲ್ಲಿ ಜಾಬ್ಗಳನ್ನು ಮಾಡಲಿಕ್ಕೆ ಫಾರ್ಮಸಿಸ್ಟ್ ಆಗಿ ಅಥವಾ ನೀವೇನಾದರೂ ಮ್ಯಾನೇಜರ್ ಈ ಅಪೋಲೋ, ಫೋರ್ಟೀಸ್, ಮೆಡಿಪ್ಲಸ್ಗಳಲ್ಲಿ ಮ್ಯಾನೇಜರ್ ಪೋಸ್ಟ್ಗಳನ್ನು ಪಡ್ಕೋಬೇಕಿತ್ತು ಅಥವಾ ಮೆಡಿಕಲ್ ರೀಪ್ರೆಸೆಂಟೇಟಿವ್ ಆಗಿ ಡಾಕ್ಟರ್ಗಳಿಗೆ ಸಜೆಷನ್ ಮಾಡಲಿಕ್ಕೆ ಬಯಸಿದರೆ ಅಥವಾ ನೀವು ಫಾರ್ಮಾಸ್ಯೂಟಿಕಲ್ ಮೆಡಿಸಿನ್ ಕಂಪನಿಗಳಲ್ಲಿ ನೀವಲ್ಲಿ ವರ್ಕ್ ಮಾಡಲಿಕ್ಕೆ ಬಯಸಿದ್ದಲ್ಲಿ ನಿಮ್ಮಗಳಿಗೆ ಉತ್ತಮವಾದಂಥ ಒಂದು ಅವಕಾಶ. ತುಂಬ ಶಾರ್ಟ್ ಆಗಿ 2 ವರ್ಷದಲ್ಲಿ ಡಿಪ್ಲೊಮಾ ಫಾರ್ಮಸಿ. ಓಕೆ, ಸೊ ಡಿಪ್ಲೊಮಾ ಫಾರ್ಮಸಿ ಕೋರ್ಸ್ ನೀವು 7 ವರ್ಷದಲ್ಲಿ ಕಂಪ್ಲೀಟ್ ಮಾಡಬಹುದು. ಈ ಒಂದು ಫಾರ್ಮಾ ಕೋರ್ಸನ್ನು ನೀವು ಮಾಡಬೇಕಂತಂದರೆ ವೆರಿ ಇಂಪಾರ್ಟೆಂಟ್, ಯಾರು ಸೈನ್ಸ್ ಕಂಪ್ಲೀಟ್ ಆಗಿರಬೇಕು, ಪ್ಲಸ್ 45% ಒಳಗಡೆ ಪಾಸ್ ಆಗಿರಬೇಕು, ಪ್ಲಸ್ ವೆರಿ ಇಂಪಾರ್ಟೆಂಟ್ KE ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಏನು ಒಂದು ಅರ್ಜಿಗಳನ್ನು ಕರೆದಿದ್ರು, KCET ಅಪ್ಲಿಕೇಶನ್ ಹಾಕಿರಲೇಬೇಕು. ಹೌದು, ನೀವೇನಾದರೂ KCET ಅಪ್ಲಿಕೇಶನ್ ಹಾಕಿಲ್ಲಪ್ಪ ಅಂತಂದರೆ 2026 ಸಾಲಿನಲ್ಲಿ ನಿಮ್ಮಗಳಿಗೆ ಡಿಪ್ಲೊಮಾ ಆಗಿರ್ಬೋದು ಅಥವಾ ಡಿಗ್ರಿ ಆಗಿರ್ಬೋದು ಫಾರ್ಮಸಿ ಕೋರ್ಸನ್ನು ಮಾಡಲಿಕ್ಕೆ ಬರೋಂಗಿಲ್ಲ. ಓಕೆ, ಯಾಕಂತಂದರೆ ಈ ಪ್ರತಿ ವರ್ಷ ಏನು ಮಾಡ್ತಿದ್ರು, ಈ ಫಾರ್ಮಾ ಬೋರ್ಡ್ನವರೇ ಕಂಡಕ್ಟ್ ಮಾಡ್ತಾ ಇದ್ರು ಇದನ್ನ ಏನಪ್ಪಾ ಅಂತಂದ್ರೆ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ರು. ಬಟ್ ಏನಾಗಿದೆ ಅಂದರೆ ಹಿಂದಿನ ವರ್ಷದಿಂದ 25ನೇ ಸಾಲಿನಿಂದ ಈ ಫಾರ್ಮಾ ಬೋರ್ಡ್ನವರು ಕೂಡ ಈ ಡಿಪ್ಲೊಮಾ ಫಾರ್ಮಸಿಯನ್ನ ಏನು ಮಾಡಿದಾರೆ ಅಂತಂದ್ರೆ KE ಕೈಯಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಇದಕ್ಕೆ KE ಅಪ್ಲಿಕೇಶನ್ ಹಾಕಿರ್ಲೇಬೇಕು. ನೀವು ಕೇಳ್ತಾ ಇರ್ಬೋದು, ಮತ್ತೆ ಅಪ್ಲಿಕೇಶನ್ ಯಾವಾಗ ಬಿಡ್ತಾರ್ರಿ? ನೋಡ್ರಿ, ಆಲ್ರೆಡಿ ಅಪ್ಲಿಕೇಶನ್ ಬಿಟ್ಟಿದ್ರು. ಜನವರಿ, ಫೆಬ್ರವರಿ 2 ತಿಂಗಳ ಅಪ್ಲಿಕೇಶನ್ಗಳನ್ನು ಬಿಟ್ಟಿದ್ರು. ಯಾರು KCET ಅಪ್ಲಿಕೇಶನ್ ಹಾಕಿದ್ದಾರೆ, ಎಕ್ಸಾಮ್ ಬರೆದಿಲ್ಲ, KCET ಅಪ್ಲಿಕೇಶನ್ ಹಾಕಿದ್ದಾರೆ, ಅವರುಗಳು ಈ ಡಿಪ್ಲೊಮಾ ಫಾರ್ಮಾ ಕೋರ್ಸನ್ನು ಮಾಡ್ಬೋದು, ಡಿ ಫಾರ್ಮಾ ಕೋರ್ಸನ್ನು ಮಾಡ್ಬೋದು. ಅಥವಾ ಸರ್ ನಾವು KCET ಎಕ್ಸಾಮ್ ಬರೆದಿದ್ದೀವಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಎಕ್ಸಾಮ್ ಬರೆದು KCET ಎಕ್ಸಾಮ್ ಅಪಿಯರ್ ಮಾಡಿದ್ದೀವಿ, ನಾವು ಮಾಡ್ಬೋದಾ? ಖಂಡಿತವಾಗಿಯೂ ನೀವು ಮಾಡ್ಬೋದು. ಯಾಕಂದ್ರೆ ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬೇರೆ ಬರೆದು ಬಿಟ್ಟಿದ್ದೀರಾ. ಬಟ್ ನಮಗೆ ಬೇಕಾಗಿರೋದು ಕಂಡೀಷನ್ ಏನು, ಮಿನಿಮಮ್ ಅಪ್ಲಿಕೇಶನ್ ಹಾಕಿರ್ಬೇಕಂತಿದೆ. ನೀವು ಅಪ್ಲಿಕೇಶನ್ ಯಾರೆಲ್ಲ KCET ಅಪ್ಲಿಕೇಶನ್ ಹಾಕಿದ್ದಾರೆ ಅವರುಗಳಿಗೆ ಡಿಪ್ಲೊಮಾ ಡಿ ಫಾರ್ಮಾ ಕೋರ್ಸನ್ನು ಮಾಡಬಹುದು. ಮತ್ತು ನಾವು ಅಪ್ಲಿಕೇಶನ್ ಹಾಕಿಲ್ಲ ಸರ್, ಏನು ಮಾಡಬೇಕು, ಏನಾದರೂ ಒಂದು ಐಡಿಯಾ ಇದ್ರೆ ಕೊಡ್ರಿ ಅಂತಂದರೆ ನೋಡಿ, ನಿಮ್ಗೆ ಒಂದೇ ಒಂದು ಇರೋದೇನಪ್ಪ ಅಂದರೆ KEದವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಅಥವಾ ಬೆಂಗಳೂರು ಸೈಡಲ್ಲಿ ಇದ್ರೆ ನೀವು KEಗೆ ಹೋಗಿ ವಿಸಿಟ್ ಮಾಡಬೇಕು, ಅವರಲ್ಲಿ ಮನವರಿಕೆ ಮಾಡಿಕೊಡ್ಬೇಕು, ರಿಕ್ವೆಸ್ಟ್ ಮಾಡ್ಕೋಬೇಕು. ಸರ್ ನೋಡಿ, ನಾವು KCET ಅಪ್ಲಿಕೇಶನ್ ಹಾಕೋಕ್ಕಾಗಲಿಲ್ಲ, ನಮ್ಗೆ ಗೊತ್ತಿರಲಿಲ್ಲ, ಅದಕ್ಕಾಗಿ ನೀವು ನಮಗೆ ಒಂದು ಚಾನ್ಸ್ ಕೊಡಿ ಅಂತಂದರೆ ಅವ್ರು ಏನಾದರೂ ದೊಡ್ಡ ಮನಸ್ಸನ್ನು ಮಾಡಿ ನಿಮ್ಗೆ ಏನಾದರೂ ಅಪ್ಲಿಕೇಶನನ್ನು ಬಿಡುಗಡೆ ಮಾಡಬಹುದು ಅಥವಾ ಮಾಡದೇನೂ ಇರ್ಬೋದು, ಎಲ್ಲ ಅವ್ರ ಕೈಲಿದೆ. ಬಟ್ ಡಿಪ್ಲೊಮಾ ಡಿ ಫಾರ್ಮಸಿ ಅಥವಾ ಡಿಪ್ಲೊಮಾ ಫಾರ್ಮಸಿ ಕೋರ್ಸ್ ಮಾಡಬೇಕಪ್ಪ ಅಂತಂದರೆ ಅತಿ ಶಾರ್ಟ್ ಪೀರಿಯಡ್ 2 ವರ್ಷದಲ್ಲಿ ಡಿಪ್ಲೊಮಾ ಕೋರ್ಸ್ ಮಾಡಬೇಕಂತಂದರೆ ನೀವು ಅಪ್ಲಿಕೇಶನ್ ಹಾಕಿರಬೇಕು, PUC ಕಂಪ್ಲೀಟ್ ಆಗಿರಲೇಬೇಕು, ಅಂದರೆ ಮಾತ್ರ ನೀವು ಡಿಪ್ಲೊಮಾ ಫಾರ್ಮಸಿ ಮಾಡಲಿಕ್ಕೆ ಸಾಧ್ಯವಿದೆ.